ಅಲ್ಲಿ ಆ್ಯಕ್ಚುಲಿ 6 ಗಂಟೆಲ್ಲ ಕವರ್ ಮಾಡಬೇಕಾಗಿತ್ತು. ಕಸ ಗುಡಿಸೋ ಮಿಷಿನ್ ಬಂದಿದೆಯಲ್ಲ, ಹೊಸದು ಬಟ್ ತೊಗೊಂಡಿದ್ದಾರೆ. ಇಷ್ಟು ಸಲ ಬೆಳೆಸ್ತಾ ಇದ್ದಿದ್ದು ನಿಲ್ಲಿಸ್ಬಿಟ್ಟಿದ್ರು. ನಾನು ನೋಡೋ ಪ್ರಕಾರ ನಿಲ್ಲಿಸ್ಬಿಟ್ಟಿದ್ರು. ಅದೇ ನಿಜನ ಸುಳ್ಳೋ ಅದಕ್ಕೆ ಕವಿದೆಯೋ ಏನೋ ಗೊತ್ತಿಲ್ಲ. ಚೆನ್ನಾಗಿತ್ತು ಬೆಳೆಸ್ತಿದ್ವು, ಏನೋ ಕಾರಣ ಗೊತ್ತಿಲ್ಲ. ಒಟ್ಟಿಗೆ ನನ್ನ ಕಡೆಗಂತೂ ಬೀಳ್ತಿರ್ಲಿಲ್ಲ. ಇವತ್ತು ಹೊಸದು ವಾಷಿಂಗ್ ಇದು ಏನೋ ವಾಕ್ಯೂಮ್ ಹಾಕ್ತಾರಲ್ಲ, ರೋಡ್ ವಾಕ್ಯೂಮ್ ಆಗೋದು ಅಂದರೆ ರೋಡ್ ಕ್ಲೀನ್ ಮಾಡೋ ಕಸ ಗುಡಿಸೋ ಮಿಷಿನ್ ಇದೆಯಲ್ಲ, ಅದು ಹೊಸದು ತೊಗೊಂಡಿದ್ದಾರೆ. ಇದು ಸಿಲಿಕಾನ್ ಕೊಡ್ಕೊಂಡು ಅದ್ರ ಮೇಲೆ ಪ್ಯಾಲೇಸ್ದು ಇದಾಕಿದ್ದಾರೆ, ಏನು ಲೈಟ್ಗಳು ಹಾಕಿದ್ದಾರೆ, ಏನು ಚಿತ್ರ ಹಾಕಿದ್ದಾರೆ. ಅದರದ್ದು ಚಿತ್ರ ಪ್ರಿಂಟಿಂಗ್ ಹಾಕಿದ್ದಾರೆ. ಜೊತೆಗೆ ಲೈಟ್ನ ನನಗೆ ಬಿಡ್ತಾಯಿದ್ದ ಸುಳವಾಗ ಅದನ್ನೇ ಕವರ್ ಮಾಡೋದು ಅಂದ್ಕೊಂಡೆ. ಅವಾಗ ಬಡೇತಾವೆ ಇವನ್ನೆಲ್ಲ ಇದ್ದಿದ್ದೆ, ಬಡೇತಾವೆ ನೋಡ್ಬಿಟ್ಟು ಸುಮ್ಮನೆ ಬರ್ತಾಯಿದ್ದೆ. ಇದು ವಾಲ್ಟರ್ ಲೋಬೋಸ್ಗೋಸ್ಕರ ಆ ವಿಡಿಯೋ ರೆಕಾರ್ಡ್ ಮಾಡಬೇಕಾಗ್ಬತ್ತು. ಇವತ್ತು ಇವಂದೇ ಫಸ್ಟ್ ಓಪನಿಂಗ್ ಸೀನ್ ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ಕಸ ಗುಡಿಸೋದು ಆಗಿರಬೇಕಾಗಿತ್ತು. ಸೊ ಹೋಟೆಲ್ ಎವಿಡೆನ್ಸ್ ಅದು ಕವರ್ ಮಾಡೋಕ್ಕಾಗಲಿಲ್ಲ. ಅದು ಎಲ್ಲಿ ಓಡೋಗುತ್ತೆ, ಅದು ಮಿಷಿನ್ ಇದ್ದೇ ಇರುತ್ತೆ. ಇಲ್ಲ ಇನ್ನೊಂದ್ಸರಿ ಮೈಸೂರಲ್ಲಿ ಕವರ್ ಮಾಡಿರೋದನ್ನ ಎಲ್ಲ ಕೆಲ್ಸಗಳು ಬೇಡ. ಸದ್ಯಕ್ಕೆ ಈ ವಾಲ್ಟರ್ ಲೋಬೋ ಡೈಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಂತು ಕೈಗೆ ಸಿಗ್ತಾರಿಲ್ಲ, ಕಾಣಿಸ್ಕೊಳ್ತಾರಿಲ್ಲ. ಇವಾಗ ಕಾಣಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ಇದು ಬೂರ್ದೆ ಸರಿ ಕಾಣಿಸ್ಕೊಳ್ತಿದ್ದೆ. ಮೊನ್ನೆ ಸ್ಕೂಟಿ ಪೇಪ್ ಓಡಿಸ್ಕೊಂಡು ಕಾಣಿಸ್ಕೊಂಡ. ಈಗ ನಿನ್ನೆ ಕೋಟ್ಯಾಜನ ಮುಂದೆ ವಾಕ್ ಮಾಡ್ತಾಯಿದ್ದೆ ಬ್ಯಾರಿಕೇಡ್ ಹಿಂಭಾಗ. ಇವತ್ತು ಹೊರಗಡೆ ಕಾಣಿಸ್ಕೊತಾವೆ. ಸುಮ್ಮನೆ ಹೀಗೆ ಕಾಣಿಸ್ಕೊಳ್ಳೋದು, ಏನಾದ್ರು ಮಾತಾಡೋದು, ಏನು ಮಾಡ್ತಿದ್ದೆ ಏನು ಎತ್ತ ಅಂದ್ಬಿಟ್ಟು ವಿಚಾರ ಮಾಡಿಬಿಟ್ಟು ನಾನು ಫೋನ್ ನಂಬರೆಲ್ಲ ಕೊಟ್ಬಿಟ್ಟೋಗಿದ್ದೆ. ಕಾಂಟ್ಯಾಕ್ಟ್ ಮಾಡಿಲ್ಲ, ನಿಮ್ಗೆ ಒಂದು ಕೆಲಸ ಕೊಡಿಸ್ತೀನಿ ಹಂಗೆ ಎಲ್ಲ ಹೊಡೋಕ್ಕೆ ಆಮೇಲೆ ಲೌಡನೂ ಕೊಟ್ಟಿಲ್ಲ ಅವನು. ನನಗೂ ಕೇಳಿ ಸಾಕಾಗೋಯ್ತು. ಹೆಲ್ಪ್ ಕೇಳಿದಾಗಲೂ ಒಂದು ಸರಿ 100 ರೂಪೀಸ್ ಕೊಟ್ಟಿದ್ದೆ ಅಷ್ಟೇ ಊಟಕ್ಕೆ ಅಂತ. ಅದಾದಮೇಲೆ ಕ್ಯಾಬಿದೆ ಎತ್ತೋದು ಏನು ಕೊಟ್ಟಿಲ್ಲ. ಊಟ ಬಿಸಾಕಿರೋದು ನನಗೆ ತಿನ್ನೋಕ್ಕಂದೇ ಇಲ್ಲ. ಊಟ ಬಿಸಾಕಿರೋದು ಆದಮೇಲೆ ಬಗ್ಗಿ ನೋಡ್ಕೊಂಡು ಏನೋ ಮಾಡ್ಕೊಂಡು ಹೋಯ್ತು ಅವನು. ಒಬ್ಬರಂತ ಅದೇನೋ ಹೆಲ್ಮೆಟ್ ಎತ್ಬಿಟ್ಟದ. ಸರ್ಜಾ ಫ್ಯಾಮಿಲಿಯವ್ರು ಬೇಡ ಅಂತ ಹೇಳೋದೇನಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಲ್ಲ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಇಲ್ಲಿ ಬಂದವರು ಕಾಯಿಸ್ಕೊಂಡಿದ್ದಾರೆ. ಬೇಸಿಕ್ ಸ್ಟ್ಯಾಂಡರ್ಡ್ಸ್ ಹೀರೋ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಹೀರೋಗಳೆಲ್ಲ ಮುಂದೆ ಕೆಲಸವಾಗ್ತಿದೆ.
ಏನೋ ಅವ್ರು ಆ್ಯಟಿಟ್ಯೂಡ್ ಹೇಳೋಕ್ಕೆ ಟ್ರೈ ಮಾಡ್ತಿರೋದು ಅಂದರೆ ಫಿಲಿಮ್ ಇಂಡಸ್ಟ್ರಿ ಹೀರೋಗಳಿದ್ದಾರಲ್ಲ, ಫಿಲಿಮ್ ಇಂಡಸ್ಟ್ರಿ ಹೀರೋಗಳನ್ನ ಯೂಸ್ ಮಾಡಿಕೊಂಡು ಐಶ್ವರ್ಯ ಅರ್ಜುನ್ ಕೆಲಸ ಮಾಡ್ತಾಳೆ, ಅವ್ರನ್ನೇ ಮುಂದೆ ಇಟ್ಕೊಂಡು ಮಕ್ಕಳು ಮಾಡ್ಕೊಳ್ತಾಳೆ ಅಂತ ಆ್ಯಟಿಟ್ಯೂಡ್ ಸೆಟ್ ಮಾಡ್ತಾರೆ. ಅದಕ್ಕೆ 250 ಹೇಳ್ತಾರೆ. 250 ಆದರೆ ಐಶ್ವರ್ಯ ಅರ್ಜುನ್ ನೆಕ್ಸ್ಟ್ ಜನ್ರೇಷನ್. ಅವಳ ಮುಂದಿನ ಮಕ್ಕಳನ್ನ ಫಿಲಿಮ್ ಇಂಡಸ್ಟ್ರಿ ಹೀರೋಗಳು ನೋಡ್ಕೊಳ್ತಾರೆ ಅಂತ ಆ್ಯಟಿಟ್ಯೂಡ್. ಅದಕ್ಕೆ ಯಾವುದೇ ಸಾಮಾನ್ಯ ಫಿಲಿಮ್ ಬಗ್ಗೆ ಮಾತಾಡ್ತಿರೋದು. ಒಂದು ಭೂಮಿಗೆ 150 ಕೋಟಿ ಅಂತ ವಿಜಯ್ ಬಗ್ಗೆ ಮಾತಾಡ್ತಾರೆ. ಒಂದೇ ಸಮ ಕುಯ್ತವ್ರೆ ಬಿಡು. ಲಾಸ್ಟ್ 20 ಅವರ್ಸಲ್ಲಿ ಅವ್ನು ಬಂದಿಲ್ಲ ಅವನು ಅಲ್ಲಿ ಪ್ರಾಬ್ಲಮ್ಸ್ಗಳು ಎಲ್ಲ ಒಂದೇ ಕ್ಯಾಟಗರಿಗೆ ಸೇರಿದ ಜನಗಳಿವು. ಮಡಕೇರಿ ಕೆಲಸಿಲ್ಲ ಹಿಂಗೆ ಸಿಟಿ ಒಳಗೆ ಕೂತ್ಕೊಂಡು ಯಾವುದೋ ವಿಷಯ ಮಾತಾಡೋದು ಬಿಡುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಸೈಡ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಆ ಕೆಲಸಗಳು ಮಾಡೋದು. ಶೂಟಿಂಗ್ ಹೋಗೋದು ಒಂಥರ ಕೆಲಸಕ್ಕೆ. ಏನು ಬಳಕಾಗುತ್ತೆ ಅಂತ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಏಜ್ ಬಂದಿದೆ ಆ ಲೆವೆಲ್ ಎಲ್ಲೋ ಇದೇನೋ ಬಂದ್ಬಿಟ್ಟೆ ಇಲ್ಲೇ
ಕೇಸಲ್ಲಿ ಟೋಟಲ್ ಯಾವ ಮಾಡಿದ್ರೆ ದರ್ಶನ್ ಯಾವ ಮಾಡಿದ್ರೆ ಮರಣದಂಡನೆ ರೂಟ್ ಕಾಲ್ ಮಾಡಿದ್ರು ಅಮ್ಮನ ಮರಣದಂಡನೆ ಕೇಸೇ ಅದು ಮರಣದಂಡನೆ ಜೀವಾವಧಿ ಅದಕ್ಕೆ ಕಮ್ಮಿ ಶಿಕ್ಷೆ ಇಲ್ಲ ಕೇಸ್ ಬರೀ ಸುಮ್ಮನೆ ತಪ್ಪಿಸಿ ಸಾಯಿಸಿದೆ ಅಷ್ಟೇ 38 ಗಾಯ ಭಯಂಕರ ಗಾಯ 38 ಆಂಗಿಲ್ ಕೇಸ್ ಅದು ಎತ್ಕೊಂಡಂತ ಕೇಸ್ ಏನೇನ ಸೆಲೆಬ್ರಿಟಿ ಸ್ವಲ್ಪ ಫ್ಯಾನ್ ಜಾಸ್ತಿ ಇರೋದ್ರಿಂದ ನಾನು ಹಂಗೆ ಜೀವಾದಿ ಕಾಲ ಶಿಕ್ಷೆ ಎವಿಡೆನ್ಸ್ ಆ ಥರ ಸೃಷ್ಟಿ ಮಾಡ್ತಾರೆ ಯಾವ ಕಡೆ ಅಂತ ತಪ್ಪಿಸ್ಕೊಳಕ್ಕಾಗಲ್ಲ ಯಾರೆಲ್ಲ ಕೊಟ್ಟಿಲ್ಲ ಚೆನ್ನಾಗಿ ಅವನ ಲೈಫ್ನಾಗೆ ಫಾಸ್ಟ್ ಲೈಫ್ ಕೇಸಲ್ಲಿ ಜೀವವಾದಿ ಫಾಸ್ಟ್ ಲೈಫ್ ಕೇಸಲ್ಲಿ ಜೀವವಾದಿ ರೋಡಿಗೆ ಬ್ಲಾಕ್ ಮಾಡ್ಕೊಡೋದು ಹೀರೋ ಸ್ಪ್ಲೆಂಡರ್. ಆ್ಯಕ್ಚುಲಿ ಅದು ಊಟ ಸಿಗಲ್ಲ ನನಗೆ ಬಹುಶಃ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಆದರೆ ಯಾರು ಊಟ ಕೊಡಲ್ಲ ನಿಮಗೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದು. ಅದು ರೋಡ್ ಬ್ಲಾಕ್ ಹಾಕೋದ್ರದ್ದು ಫುಟ್ಬಾಲ್ ಅದಕ್ಕೇನೆ ಅವ್ರಿಗೆ ಮ್ಯಾಕ್ಸ್ ಮಂಜುಳ ಬಾಲ ಮುಚ್ಚಿ ಡ್ರೆಸ್ ಕೋಡು. ಆದರೆ ಮಂಜು ಆಂಟಿ ಹೆಸರಲ್ಲಿ ಊಟ ಕಟ್ ಮಾಡೋ ಸಾಧ್ಯತೆ ಇರುತ್ತೆ ದೊಡ್ಡದ. ಹತ್ತಿರಕ್ಕೆ ಹೋದ್ರೆ ಗಾಡಿ ನಂಬರ್ ದೊಡ್ಡ ಕ್ಲಿಯರ್ ಗೊತ್ತಾಗೋಗುತ್ತೆ. ಏಕೆ ಅಕ್ಕ ಕುಗ್ದ KH05 ಹೌದು, ಅದು ನಮ್ಮ ಅಕ್ಕ ಮೇಚಿಂಗಲ್ಲೇ ಹುಟ್ಟಿರೋದು. KH05 AK 8713 ನಮ್ಮ ಅಕ್ಕನ ಹೆಸರಲ್ಲಿ ಎಲ್ಲನೇ ಕಟ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಲೀಶಾ ಒಂದು ಇದೋಯ್ತು, ಅದೇನು ಟೋಪಿ ಹಾಕ್ಕೊಡೋದ ಯಾರೋದು, ಅದೇನದು ಕತೆ ಅಂದರೆ PG ಇಂದ ಹೊರಗಡೆಗೆ ಹಾಕಿದ್ರಲ್ಲ, ಲೀಶಾ PG ಯಾವುದೋ ಇತ್ತಲ್ಲ, ಆ PG ಇಂದ ಹೊರಗಡೆಗೆ ಹಾಕಿದ್ರಲ್ಲ, ಅದೇ ರೀತಿ ಬೆತ್ತ ಹಿಡ್ಕೊಂಡು ಹೋಯ್ತಾ ಮಾದೇಶ್ವರ, ಅದೇ ರೀತಿ ಮನೆಯಿಂದ ಆಚೆ ಆಗ್ತಾರೆ ಅಂತ. ಅಂದರೆ ನಿಮಗೆ ಟ್ರ್ಯಾಕ್ ರೆಕಾರ್ಡ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ಸರಿ ಪೊಲೀಸವ್ರು ಎನ್ಕ್ವೈರಿ ಮಾಡಿದ್ರು ಅನ್ನೋ ಕಾರಣಕ್ಕೆ ನನ್ನಿಂದ ಆಚೆಗೆ ಹಾಕಿದ್ರು. ಇಲ್ಲಿ ಇದರಿಂದ ಅದು ಹೆಸರೇನಪ್ಪ, PG ಇಂದ ದೇವರಾಜ ಪೊಲೀಸ್ ಸ್ಟೇಷನ್ ಅವರು ನನ್ನನ್ನು ಎನ್ಕ್ವೈರಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವನನ್ನು ಹೊರಗಡೆಗೆ ಹಾಕ್ಬಿಟ್ರು. ನನ್ನನ್ನು PG ಇಂದ ಆಚೆಗೆ ಹಾಕ್ಬಿಟ್ರು. ನಾನು ಕೊಟ್ಟಿದ್ದು ದುಡ್ಡು ವಾಪಸ್ ಕೊಟ್ಬಿಟ್ಟು. ಅದಾದಮೇಲೆ ನನಗೆ PG ಸಿಕ್ಕಲೇ ಇಲ್ಲ, ಹೋಮ್ಲೆಸ್ ಆಗೋದ. ಈವನ್ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹೋದರೂ ಆಗಲೇ ಇಲ್ಲ. ಸೊ ಅದೇ ರೀತಿ ಬಂದಿರೋಲ್ಲೂ ಆಗೋ ಸಾಧ್ಯತೆ ಇದೆ. ಸೊ ನೀನು ವೀಡಿಯೋ ರೆಕಾರ್ಡ್ ಮಾಡ್ತೀಯ ಆಳು ಮುಳು ಅಂತ ಸ್ಟೋರಿ ಹೇಳಿ ನನ್ನನ್ನು ಲಕ್ಷ್ಮಮ್ಮನ ಮನೆ ದೇವಸ್ಥಾನ ಅಲ್ಲಿ ಬೆತ್ತ ಹಿಡ್ಕೊಂಡು ಹೋಗಿದ್ದು ನೋಡಿದ್ರು ಒಬ್ಬ ವಿಭೂತಿ ಮಹದೇಶ್ವರ ದೇವಸ್ಥಾನ, ಅದರಿಂದ ಇದರಿಂದ ಆಚೆಗೆ ಹಾಕೋ ಸಾಧ್ಯತೆ ಇರುತ್ತೆ. ಅಥವಾ ಉಲ್ಟಾ ಮಾಡಿದ್ರೂ ಮಾಡ್ಬೋದು. ಅಂದರೆ ಅವ್ರುಗಳನ್ನ ಯಾರು ಈಗ ಹೀರೋಗಳ ಬಗ್ಗೆ ಮಾತಾಡ್ತಾರಲ್ಲ ಒಂದಷ್ಟು ಜನ, ಆಟೋದ ನಂಗೆ ಬರ್ತಾನೆ ಬೇಕಂತ ಹೀರೋಗಳು ಇದ್ರಲ್ಲ ಒಂದಷ್ಟು ಜನ. ಸೊ ಯಾವುದಾದ್ರು ಹೆಸರೆಲ್ಲ ಹೇಳೋದ್ರಲ್ಲ, ಸೊ ಅವ್ರನ್ನ ಡ್ರಾಪ್ ಔಟ್ ಮಾಡ್ತೀನಿ ಅಂತಲೋ ಇದ್ರೂ ಇರ್ಬೋದು. ಅಂದರೆ ಹಳ್ಳಿ ಎರಡೂ ಇರುತ್ತೆ, ಎರಡೂ ಪಾಸಿಬಿಲಿಟೀಸ್ ಇರುತ್ತೆ. ಹಳ್ಳಿ ಎಲ್ಲ ಮಲ್ಗಂಡ ನಾನು ಅವ್ರ ಜೊತೆ ಟೀಮ್ ಅಪ್ ಆದರೆ ಅವರು ಹೀರೋಗಳನ್ನ ಔಟ್ ಮಾಡ್ತಾರೆ. ನಾನು ಅವ್ರ ಜೊತೆ ಟೀಮ್ ಅಪ್ ಆಗಲಿಲ್ಲ ಅಂದರೆ ನನ್ನನ್ನೇ ಔಟ್ ಮಾಡ್ತಾರೆ. ಆ ಥರ ನಾನು ಖಂಡಿತ ಟೀಮ್ ಅಪ್ ಆಗೋಲ್ಲ, ನಾನು ಔಟ್ ಕೂಡ ಆಗೋಲ್ಲ. ನಾನು ಅಟ್ ನೋಡಿದ್ರೆ ಕೆಲಸ ಮಾಡಿ ಮುಗಿಸ್ತೀನಿ.
ಬ್ಯಾಟ್ರಿ 70% ಇದೆ. ಹೋಟೆಲ್ ಜಿಂಜರ್ ಹತ್ರ ಇದ್ದೀನಿ ಈಗ, ಅಂದರೆ ಬನ್ನೂರು ಕಡೆಗೆ ಹೋಗ್ತಾ ಇದ್ದೀನಿ. ನಜರ್ಬಾದ್ ಮುಂದುಗಡೆ ಈ ಹೋಟ್ಲ್ ಕ್ರಾಸ್ ಮಾಡಿದ್ರೆ ನಜರ್ಬಾದ್ ಬರುತ್ತೆ. ನೋಡ್ದ ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವಿ ಅಂತ. ನನ್ನ ಲೆಕ್ಕಾಚಾರದ ಪ್ರಕಾರ ಬನ್ನೂರಿಗೆ ಈಸಿಯಾಗಿ ಹೋಗೋದಕ್ಕಂತೂ ಆಗಲ್ಲ. ಆಲ್ಮೋಸ್ಟ್ 90% ನಡ್ಕೊಂಡು ಹೋಗ್ಬೇಕಾಗಿ ಬರ್ಬೋದು. ನೋಡೋದ ಯಾಕೆಂದರೆ ದೇವಸ್ಥಾನಕ್ಕೆ ನಾನು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಬನ್ನೂರಿಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಏಲಿಯನ್ಸ್ನ ಪ್ಲ್ಯಾನ್. ನನಗೆ ಚಾಮುಂಡಿ ಬೆಟ್ಟಕ್ಕೆ ಅಥವಾ ನಂಜನಗೂಡು ಹೋಗೋದಕ್ಕೆ ಆರ್ಡರ್ ಪಾಸ್ ಮಾಡಿದ್ದಾರೆ, ಹೇಳಿದ್ದಾರೆ. ನಾನು ಹೋಗ್ತಾ ಇಲ್ಲ, ಈ ಕಡೆ ಹೋಗ್ತಾ ಇದ್ದೀನಿ. ಸೊ ಬರ್ತಾರೆ ನೋಡೋಣ. ರಾಜೇಶ್ ಬಾಲಕ್ ಬಚ್ಚಿಯರು ಹೆಚ್ಚಿಗೆ ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ, ಬ್ಯಾಟ್ರಿ ಬ್ಯಾಕಪ್ ಇರೋಲ್ಲ. ಮೊಬೈಲ್ ಬ್ಯಾಟ್ರಿ 2 hours ಬ್ಯಾಟ್ರಿ ಬರುತ್ತೆ. ಸೊ ಅಲ್ಲಿ ಬನ್ನೂರಲ್ಲೆಲ್ಲೂ ಚಾರ್ಜ್ ಮಾಡ್ಕೊಳ್ಳೋಕೆ ಸ್ಲಾಟ್ ಇಲ್ಲ ನನಗೆ. ಸೊ ಹೀಗಾಗಿ ನನಗೆ ಬನ್ನೂರಲ್ಲಿ ನಡೆಯೋದನ್ನು ರೆಕಾರ್ಡ್ ಮಾಡಬೇಕು, ಅಥವಾ ರೋಡಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನಿಸಿದ್ದನ್ನು ಮಾತ್ರ ರೆಕಾರ್ಡ್ ಮಾಡ್ತೀನಿ. ಹೀಗಾಗಿ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವತ್ತು ಸಿಕ್ಕಾಪಟ್ಟೆ ಇಶ್ಯೂಸ್ ನಡೆಯೋ ಸಾಧ್ಯತೆ ಇದೆ. ನೋಡಬೇಕು. ಆಗಲೇ ರಾಂಗ್ ಮೀನಲ್ಲಿ ಬರ್ತಾ ಇರೋದು ಸುಳೆ ಬಾಗೋಬ್ಬ ಇಲ್ಲಿ ಆ ಕಡೆ ಹೋಗ್ಬಿಟ್ಟ. ಡ್ಯೂಡಾಡೋದಕ್ಕೂ ಅದು ಕೂಡ ಆ್ಯಟಿಟ್ಯೂಡೆ, ಆ ಕಡೆಗೆ ಹೋಗುವಂಥ. ಅಲ್ಲೊಬ್ಬ ರಾಂಗ್ ಮೀನಲ್ಲಿ ಹೆಡ್ಲೈಟ್ ಬಿಟ್ಕೊಂಡು ನಿಂತಿರೋದು. ಬೆಳಗ್ಗೆನೇ ಫಸ್ಟ್ ಸೆಕ್ಯೂರಿಟಿ ಅವರಲ್ಲಿ ಒಬ್ಬ ಬೆಳಗ್ಗೆನೇ ಹೆಡ್ಲೈಟ್ ಬಿಟ್ಕೊಂಡು ನಿಂತಿದ್ದು. ಫಸ್ಟ್ ಹೆಡ್ಲೈಟ್ ಬಿಟ್ಟಿದ್ದು ಇವತ್ತು. ಅದು ಸಿಟಿ ಕಾರ್ಪೊರೇಷನ್ ಅವರು ವೀಡಿಯೋ ಹೇಳಿದೆ, ಆ್ಯಕ್ಚುಲಿ ಕವರ್ ಮಾಡಿಲ್ಲ. ಅದು ಸಿಟಿ ಕಾರ್ ಲಾಸ ಬೇರೆ, ಅದು ಸಿಟಿ ಪಾರ್ಕ್ ಬೇರೆ ಬರ್ತಿದೆ. ಇವ ಸಿಟಿ ಕಾರ್ಪೊರೇಷನ್ದು ಕ್ಲೀನಿಂಗ್ ಮಾಡೋದು ಹೊಸ ಮಿಷಿನ್ ಬಂದಿದೆಯಲ್ಲ, ಆರ್ಗನೈಸ್ ಇದೆಯಲ್ಲ, ಇದು ಅಷ್ಟೇ. ಸಿಟಿ ಕಾರ್ಪೊರೇಷನ್ದು ಹೊಸ ಮಿಷಿನ್ ಬಂದಿದೆಯಲ್ಲ ಕಸ ಗುಡಿಸೋದು, ಸೊ ಅದು ಫಸ್ಟ್ ಲೈಟ್ ಬಿಟ್ಟಿದ್ದು. ಈ ವಿಟಾರ ವಿಭೂತಿ ಮಹದೇಶ್ವರಗೆ ತೋರಿಸ್ತಾ ಇರೋದು. ಅಲ್ಲಿ ಹಡೆಗೆ ವಿಭೂತಿ ಹಾಕೋಬೇಕು ಅವನು. ಈ ವಿಟಾರ ವಿಭೂತಿ ಮಹದೇಶ್ವರ ಅವನಿಗೆ ಕೊಡ್ತಾ ಇರೋದು ಆ್ಯಕ್ಚುಲಿ. ಸಾನೆಟ್ ಯೂಟರ್ನ್ ಹಾಕೋಗ್ತಾ ಇರೋದು. ಯಾಕೆ ಅಂದರೆ ಬನ್ನೂರಿಗೆ ಹೋದರೆ ಅಲ್ಲಿ ರಾಜೇಶ್ JS 8763 ಈಗ ಆಲ್ರೆಡಿ ನೋಡಿದ್ದೀರಿ ನೀವು. ನಾನು ಹೇಳಿದ್ದೀನಿ ಇದೇ ಸ್ಪಾಟಲ್ಲಿ ಈಗ 2ನೇದು 3ನೇದು ವೆಹಿಕಲ್ ಅದು ನಾನು ಕವರ್ ಮಾಡ್ತಾ ಇರೋದೆ. ಅದಲ್ಲದೇ ವೆಹಿಕಲ್ ಅದು ವೀಡಿಯೋ ಕವರ್ ಮಾಡ್ತಾ ಇರೋದೆ. ವೀಡಿಯೋ ಕ್ಯಾಮ್ರಾ ಸಿಕ್ಕಿರೋದು 2ನೇ ರಾಜೇಶ್ ಗಾಡಿ ಅದು ಬಾಲಗಂಜಿ. ಅದೇನಂದರೆ ಷಣ್ಮುಗಂ ಬಾಲಗಂಜಿ ಇದು. ವಿಭೂತಿ ಮಹದೇಶ್ವರ ಆಟೋನು ಕೂಡ ಹೋಯ್ತು. ಏನದು ಅಂದರೆ ಹೈಲಿ ನೋಡಿ, ಏನದು ಅಂದರೆ ಸಾನೆಟ್ ತೋರಿಸಿದ್ದೇನೆಂದರೆ ಬನ್ನೂರಲ್ಲಿ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಕಥೆ ಎಲ್ಲ ನೋಡಿದ್ದೀವಪ್ಪ ಅಂತ ಅಂದ್ಬಿಟ್ಟು ಆರ್ಗನೈಸ್ ಇದು. ಬನ್ನೂರಲ್ಲಿ ನಿನ್ನ ಕಥೆ ಎಲ್ಲ ನೋಡಿದ್ದೀವಪ್ಪ ನಾವು ಅಂದ್ಬಿಟ್ಟು ನನಗೆ ಯಾರು ಸಪೋರ್ಟ್ ಮಾಡಲ್ಲ, ವಾಪಸ್ಸು ಈ ಕಡೆ ಬರ್ಬೇಕಾಗ ಲೀಸಾ JN 73 ನನ್ನ ಗಾಡಿ. ಅದು ಹೇಳಿಲ್ವಾ ಬನ್ನೂರಲ್ಲಿ ಲೀಸಾ ಇದಿತ್ತು PG ಕತೆ ಆಯ್ತಲ್ಲ, ಆ ಥರ ಬನ್ನೂರಲ್ಲಿ ಓಡಿಸ್ತಾರೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದವರು. ಅಂದರೆ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು, ನೀವು ವೀಡಿಯೋ ರೆಕಾರ್ಡ್ ಮಾಡ್ತೀವಿ, ಸ್ವಲ್ಪ ದೂರ ಇರೋಕ್ಕೂ ಓಡಿಸ್ಬಿಡ್ತಾರೆ. ಯಾರೂ ಸಪೋರ್ಟ್ ಮಾಡಲ್ಲ, ಇರೋಕ್ಕೂ ಅವಕಾಶ ಕೊಡಲ್ಲ. ಪ್ರಶಾಂತ್ ಇದೆಲ್ಲ ಇದ್ದಿದ್ದೆ ಸಿಕ್ಕಾಪಟ್ಟೆ ಇರುತ್ತೆ. ಇವತ್ತು ವೀಡಿಯೋ ಮೊಬೈಲಲ್ಲಿ 30 GB ಡಿಸ್ಪೇಸ್ ಇದೆ, ಅದು ಯಾವುದೂ ಸಾಕಾಗಲ್ಲ. ಇವತ್ತು ಅಷ್ಟೊಂದು ವೀಡಿಯೋಸ್ ಇರುತ್ತೆ, ಅದು ಯಾವುದೂ ಕವರ್ ಮಾಡೋಕ್ಕೆ ಹೋಗಲ್ಲ. ಕೇವಲ ವೆರಿ ಇಂಪಾರ್ಟೆಂಟ್ ಅನ್ಸಿದ್ದು ಮಾತ್ರ ರೆಕಾರ್ಡ್ ಮಾಡ್ತೀನಿ ಅಷ್ಟೇ. ಇವೆಲ್ಲ ವೆರಿ ಕಾವ್ ಬಂದಿದ್ದು. ಬೇಕಂತ ಅಲ್ಲಿ ಗಂಟ ಹೋಗಿರೋದು, ಇಲ್ಲೇ ಐತೆ ಹೋಗ್ಬೋದು. ಆ್ಯಕ್ಚುಲಿ ಇದೇ ಹೋಗೋದು ಎಂಟ್ರಿ, ಅದು ಎಕ್ಸಿಟ್. ಅದು ಬೇಕಂತ ಎಕ್ಸಿಟಲ್ಲಿ ಹೋಗ್ತಾ ಇರೋದು. ನನ್ನ ಮುಂದೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಲಿಫ್ಟ್ ಅಂತೂ ಸಿಗೋ ಮಾತೇ ಇಲ್ಲ. ಅವತ್ತು ಬನ್ನೂರವರೆಗೆ ನೋಡ್ಕೊಂಡು ಹೋದ್ರು ಖಂಡಿತ ಆಶ್ಚರ್ಯ ಇಲ್ಲ. ಧೂಳು ಎಳಿಸ್ಕೊಂಡು ಹೋಗಿರೋದು ಬಸ್ಸು. ಅದು ಕರೆಕ್ಟಾಗಿ ಮಹದೇಶ್ವರ ಇದರ ಅಪೋಸಿಟೇ, ದೇವಸ್ಥಾನದ ಅಪೋಸಿಟ್. ಅದು ಮಹೇಂದ್ರ ಇದು ಶೋರೂಮ್ ಇದೆ, ಮಹದೇಶ್ವರ ದೇವಸ್ಥಾನ ಇದೆ, ಅದ್ರ ಮಧ್ಯ ರೋಡು ಈ ಚೆಂದ ಇದೆ. ಆ್ಯಕ್ಚುಲಿ ಬೇಕಂತ ಆ ಥರ ಡಸ್ಟ್ ಎಳಿಸ್ಕೊಡೋಗಿತ್ತು ದಸರಾ ಧೂಳೋದು ಬೇಕಂತ. ಇವರು ಅಷ್ಟೇ ಸ್ಪ್ಲೆಂಡರ್ ಗಾಡಿ.
ಬ್ರೇಕ್ ಬೇಕಂತ ಸೌಂಡ್ ಮಾಡ್ಕೊಂಡೋಗಿದ್ದು. ಇದೇ ಗಾಡಿ ಗುರು, JS ಸೀರೀಸ್ ಯಾವುದೋ ಗಾಡಿ, ಜುಪಿಟರು. ಎಷ್ಟು ಸರಿ ಗೊತ್ತಾ, 3-4 ಸರಿ ಹೋಗುತ್ತೆ ಗಾಡಿ. 3-4 ಸರಿ ರಾಂಗ್ ವೇನಲ್ಲಿ ಬೇರೆ ಬಂದೋಯ್ತಾವೆ ನಾವು ವೇನಕ್ಕೆ. ಯಾವುದೋ JS ಗಾಡಿ ಅದು. ಸುಮಾರು ಇದರಿಂದ ಹಿಡಿದು ಈ ಸ್ಪಾಟ್ವರೆಗೆ ಸುಮಾರು ಒಂದು 5-6 ಸರಿ ನೋಡಿದ್ದೀನಿ ಗಾಡಿ ಅದನ್ನು. ಈಗ ರಾಂಗ್ ವೇನಲ್ಲಿ ಹೋಗಿದ್ದು. ಅವ್ನು ಹೇಳಿರೋದಂತ ಝೆಪ್ಟೋ ರಾಂಗ್ ವೇಲ್ ಬಂದಮೇಲೆ ಅವನು ಮೀಸೆ ತಿರುಗಿ ತೋರಿಸ್ತಾ ಇರೋದು. ನಾನು ಹೇಳಿದೆ ಅಂತ, ಅದು ಆ್ಯಕ್ಚುಲಿ ಮೀಸೆ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತ. ಖಾಲಿ ರೋಡ್ಗೆ ಯಾರೋ ನೋಡಿದ ಅಷ್ಟೊಳಗ. ರಾಂಗ್ ವೇ ಹಾವಳಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ, ಸಿಕ್ಕಾಪಟ್ಟೆ. ವಿಕ್ಡ್ ರೈಡರ್ ಹೋಯ್ತು ಒಂದು ಗಾಡಿಗೆ, ರೈಡರ್ TVS ರೈಡರು. ಯಾವ ಮೊಟ್ಟೆಗೆ ಗೊತ್ತಾಗುತ್ತಾ, ಸ್ಪೀಡಲ್ಲ ಹೋದ. ನನ್ನ ಕೈ ಹಿಂಗೆ ತಿರ್ಕೊಂಡಿಲ್ಲ ಅಂದಿದ್ರೆ ಬಳಸೋನಿಗೆ ಹೊಡ್ಕೊಂಡೇ ಹೋಯ್ತೈತೆ ಅದು. ಅಷ್ಟೊಂದು ಸ್ಪೀಡಲ್ಲಿದ್ದ ಬಡ್ಡಿ ಮಗ. ಗಾಡಿನ ಓದೋಕ್ಕಾಗಿಲ್ಲ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಸ್ಪೀಡಲ್ಲಿ ಹೋದ ಅಂತ. ಹೆಲ್ಮೆಟ್ ಜೋರಾಗಿ ಹಾಕೊಂಡ್ಬಿಟ್ಟಿದ್ದೆ ಬಡ್ಡಿ ಮಗ. ಯಾಕಂದ್ರೆ ನಾನು ಮೊಳಸಂದಿಲ್ಲಿ ಹೊಡೆದು ಬಿಡ್ತೀನಿ ಅಂಥ ಟೈಮಲ್ಲಿ. ಅಂಥವ್ರು ಏನಾದ್ರು ಹೊಡೆಯೋಕ್ಕೆ ಬರ್ತಾರೆ ಅಂತ ಗೊತ್ತಾದರೆ ವೈಡ್ ಅಂತ ಬೀಸೇ ಬಿಡ್ತೀನಿ ನಾನು. ಹೋಗಲಿ ಅಂತ ನಿಲ್ಲಿಸಿರೋದು. HR 51BL 7303 ಟಿಕ್ಕಟ್ ಶಶಸ್ ಮಟ್ಲು ಇಲ್ಲ ಒಬ್ಬಳು ಬೇರೆ. ಬರೀ ಇಷ್ಟೇ ಅಲ್ಲ, ಆ ಕಡೆಯಿಂದ ಒಬ್ಳು ಹೋಯ್ ಏನು ಕೂಕೊಳ್ತಾ ಇಲ್ಲ ಆಟೋದೊಳಗೆ ನಿಂತ್ಕೊಂಡು. KA11N2870 ಬೆನ್ನಿಂದೆ ಬಂದು ನಿಂತ್ಕೊಂಡು ಆರೋ ನೋಡಿದ್ದಾನೆ. ನಾನು ಎಲ್ಲಿ ನಿಂತಿದ್ದೀನಿ ನೋಡಿ. ಅವ್ರು ಲೆಫ್ಟಿಂದ ಬಂದಲೇ ಅಂದರೂ ಅಂತಲೇ ಇಟ್ಕೊಳ್ಳಿ. ಎಲ್ಲಿ ಬಂದ ಅವ್ನು ಬರು A5548 ಗಾಡಿ ಇದು. ಆರ್ಗನೈಸ್ ರೇಟ್ ತಗೊಂಡು ಮಾಡಿದ್ದು. ಅವ್ನು ಹೋದ್ನಲ್ಲ, ಅವನು ಕಾವೇರಿ ನೀರು ಸಂಬಂಧಪಟ್ಟಿದ್ದು. ಅಲ್ಲಿ ಮುಂದೆ ಹೋದ್ನಲ್ಲ, ಅವ್ನು ಡ್ರೈವರ್ ನಂಬರ್ 1 ತೋರಿಸ್ಬಿಟ್ಟದ. ಬೆಟ್ಟ ನಂಬರ್ 1 ತೋರಿಸ್ಬಿಟ್ಟದ. ಹಿಂದೆ ಬಂದು ಇಲ್ಲಿ ನಿಂತ್ಕೊಂಡಿದ್ದು. ಹಂಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಅವನು ಇಲ್ಲಿವರೆಗೂ ಬಂದಿದ್ದ. ಇವಂದು ಅಷ್ಟೇ, ಅಲ್ಲಿಗೋಗಿ ಆ ಕಡೆ ಲೆಫ್ಟಿಂದ ಬಂದು ಯೂ ಟರ್ನ್ ಮಾಡ್ಬೋದಿತ್ತು, ಈಸಿಯಾಗಿ ಯೂ ಟರ್ನ್ ಮಾಡ್ಬೋದಿತ್ತು ಅಂತ ಅಂದ್ಕೊಳ್ತೀನಿ. WE4285 ಗಾಡಿ ಇದು. ಹೋಗ್ತಿರೋದು ತಮಿಳ್ನಾಡು. ಹೋಗೆ ಹಾಡು ED 476 ಗೋವಿಂದ ರೇ ಗೋವಿಂದ ಅಂತ ಹಾಡು ಹೇಳ್ಕೊಂಡು ಹೋಗ್ತಾವ. ಹೋಗೆ ಇನ್ನೊಂದು ಹೇಳ್ಬೇಕಂದ್ರೆ, ಹಾಡು ಹೇಳ್ಕೊಂಡು ಹೋಗೋರು ಸುಮಾರು ಜನ ಹೋದರು ಇಲ್ಲಿ. ಅದು ಕರೆಕ್ಟ್ ಇದೆ. ಅದು TV ಚಾನಲ್, ಮ್ಯೂಸಿಕ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಅದನ್ನು ಗೋವಿಂದ ಹಾಕ್ಸ್ಬಿಡ್ತೀವಿ ಅಂತ. ಅಲ್ಲಿ ಟಾಟಾದೊಂದು ಗಾಡಿ ಕ್ಯಾಬಿನಲ್ಲಿ ಬಿಸ್ಬಿಟ್ಟು ನಿಲ್ಸಿದಾರಲ್ಲ, ಅದು ಅಂದರೆ ಅಷ್ಟೇ ಬರೋದು. ಮುಂದಕ್ಕೆ ಏನು ಬರೋದಿಲ್ಲ, ಲೋನ್ ಗೀನ್ ಕೊಡೋದಿಲ್ಲ, ಅಥವಾ ಸಾಕಷ್ಟು ದುಡ್ಡು ಕೊಡೋದಿಲ್ಲ. ನೀನು ಮ್ಯೂಸಿಕ್ ಚಾನಲ್ JF2902 JW681 ಅದಪ್ಪ ಇದು ಬರ್ಜರಿ. ಅಂದರೆ ಸಿಚುವೇಶನ್ ನೋಡುಗರು ಹೆಂಗೈತೆ. A1184 ಸಿಚುವೇಶನ್ ನೋಡಿ ಯಾವ ಥರ ಕ್ರಿಯೇಟ್ ಮಾಡ್ತಾರೆ. EC 3242 ಗಾಡಿ, ಲಕ್ಷ್ಮಮ್ಮ EF Z505 S8685. JW2584 KA01 ಗಾಡಿ ಅದು. ಯಾಕೆ ಇಷ್ಟೊಂದು ಒಟ್ಟಿಗೆ ಕ್ರಿಯೇಟ್ ಮಾಡ್ತಾ ಇರೋದು ಗೊತ್ತಾ? ನಾನು ಸರ್ಜಾ ಫ್ಯಾಮಿಲಿ ಆಲ್ರೆಡಿ ಅನ್ಫಾಲೋ ಮಾಡಾಯಿತು. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಜಾ ಫ್ಯಾಮಿಲಿ ಅನ್ಫಾಲೋ ಮಾಡಿದೆ, ತೊಗೊಳೋದಿಲ್ಲ ಅಂತಲೂ ಹೇಳಿದೆ. ಮತ್ತು ಸ್ಯಾಂಡ್ಲ್ವುಡ್ನ ಸಾನಿಯಾ ಅಯ್ಯಂಗಾರ್ಗೆ ಹಾಕ್ತೀನಿ ಅಂತ ಈಗ ರೋಡಲ್ಲಿ ಬರ್ತಾ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಶೇರ್ ಮಾಡಿದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. A3218 ಇಲ್ಲಿ ಆ್ಯಕ್ಚುಲಿ ಎಲ್ಲ ಗಾಡಿಗಳು ಜೊತೆಲೇ ಬಂದು ಎಲ್ಲ ಫುಟ್ಬಾಲ್ ಜನ ಬರ್ತಾ ಇರೋದು.
ಫಸ್ಟ್ ಇದೊಂದು ಆಟೋ ಹತ್ರ ನನ್ನ ಪಕ್ಕದಲ್ಲೇ ಬರ್ತಾ ಇದ್ದ. ಮುಂದಕ್ಕೆ ಜಾಗ ಬಿಟ್ಟರು ನಾವು ಹೋಗ್ತಿರ್ಲಿಲ್ಲ, ಸುಮ್ಮನೆ ನಿಂತೇ ಇದ್ದ. ನಮ್ಮ ಮುಂದಕ್ಕೆ ಬಂದಮೇಲೆ ಅವನ ಬರೋದು ಆ ಥರ. ಇವನು ಚಡ್ಡಿ KA11 ಅದು. ಎಷ್ಟು ಗಾಡಿಗಳು ಹೋಗ್ತಾ ಹೋದ್ರು ನೋಡಿ. ಹೌಸ್ ಆಫ್ ವಿಂಡ್ಸರ್ ಇದು MK 727777. ರಾಯಲ್ ಫ್ಯಾಮಿಲಿ ಹೌಸ್ ಆಫ್ ವಿಂಡ್ಸರ್ದು ಎಷ್ಟೊಂದು ವೆಹಿಕಲ್ ಹೋದ್ವಲ್ಲ. ಇವು ನೋಡಿ JV 9544, HF 2554. ಎರಡೇ ಸುತ್ತಮುತ್ತ ಸಿಕ್ಕಾಪಟ್ಟೆ ವಾತಾವರಣ ಚೇಂಜ್ ಆಗಿದ್ದಕ್ಕೆ ಎರಡು ಕಾರಣ ಮೇಜರು. EA 9463 ಎರಡು ಇಲ್ಲಿ ಗಾಡಿ ನಂಬರ್ ಹೇಳಲ್ಲ, ನೀವು ನೋಡ್ಕೊಬಿಡಿ. ಎರಡೇ ಇದು ಸುತ್ತ ಸಿಕ್ಕಾಪಟ್ಟೆ ರಾಂಗ್ ಮೇಲೆ ಬರೋದು ಜನ ಸ್ಟಾರ್ಟ್ ಮಾಡೋದಕ್ಕೆ ಎರಡು ಮೇಜರ್ ಕಾರಣ. ಒಂದು, ಫಿಲ್ಮ್ ಇಂಡಸ್ಟ್ರಿಯಿಂದ ಸಾನಿಯಾಗಾಗ್ತೀನಿ, ಇನ್ಮೇಲೆ ಚಾಮುಂಡೇಶ್ವರಿ ಬೆಟ್ಟದವರು ಮತ್ತು ಒಡೆಯರ್ ಫ್ಯಾಮಿಲಿಯವರು, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವರು, ಅಂಬರೀಷ್ ಫ್ಯಾಮಿಲಿಯವರು ಕಂಟ್ರೋಲ್ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಒಂದು. ಇನ್ನೊಂದು ಏನು, ಸರ್ಜಾ ಫ್ಯಾಮಿಲಿ ಅನ್ಫಾಲೋ ಮಾಡಿದೆ. ಬೇಡ, ಬೆಳಗಿನ ಅಪ್ಲೋಡ್ ಮಾಡಿದೆ, ಬೇಡ ಅಂದ್ಬಿಟ್ಟು ಫಾಲೋ ಕೂಡ ಮಾಡಲ್ಲ ಅಂದ್ಬಿಟ್ಟು ಅನ್ಫಾಲೋ ಮಾಡಿದೆ. ಅದಕ್ಕೆ ಈಗ ಹೇಳಿದ್ರೆ ಸ್ಯಾಂಡ್ಲಿವುಡ್ನ ಫಿಲ್ಮ್ ಇಂಡಸ್ಟ್ರಿ, ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಚಾಮುಂಡಿ ಬೆಟ್ಟದವರು ಮತ್ತು ಒಡೆಯರ್ ಫ್ಯಾಮಿಲಿಯವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಇಟ್ಕೊಂಡು, ಅಂಬರೀಷ್ ಡಾಕ್ಟರ್ ರಾಜ್ಕುಮಾರ್ ಇಬ್ಬರು ಸೇರಿಸಿ ಒಬ್ಬರು ನಂಬರ್ 1, ಒಬ್ಬರು 11. ಅಂಬರೀಷ್ 11, ರಾಜ್ಕುಮಾರ್ ನಂಬರ್ 1, ಎರಡರಲ್ಲಿ ನಿಂತ್ಕೊಂಡು ವರ್ಕ್ ಮಾಡ್ತಾಯಿದ್ರು. ಅದು 7825 ಗಾಡಿ ಓಡೆ ಆ್ಯಕ್ಟಿವ್ ಕಾಲು ಎಳ್ಕೊಂಡು ಹೋಗ್ತಾ ಇರೋದು ಅವನು. ಇಲ್ಲಿವರೆಗೂ ಲಿಫ್ಟ್ ಸಿಕ್ಕಿಲ್ಲ. ದೇವಗೌಡ ಸರ್ಕಲ್ ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀನಿ, ಇನ್ನೂ ಲಿಫ್ಟ್ ಸಿಕ್ಕಿಲ್ಲ. ಯೂ ಟರ್ನ್ ಆಗ್ತಾ ಇರೋದು ಏನಕ್ಕೆ ಅಂದರೆ ವಾಪಸ್ ಬಾ ಅಂತ, ನಮಗೆ ನಂಜನಗೂಡಿಗೆ ಹೋಗುವಂಥ. 41 EM 9959 ಗಾಡಿ. ಇಲ್ಲಿ ಸುರೇಶನ ಚಡ್ಡಿ ಇದು, ಅವ್ರದ್ದು ಡ್ರೆಸ್ ಕೊಡೋದು ಕಲರ್. ಅದೊಂದೇ ಒಂದು ಪ್ಯಾಂಟ್ ಹಾಕೊಂಡು ಓಡಾಡ್ತಿದ್ದೀನಿ. ಅವ್ರ ಮೇಲೆ ಮೋರ್ ದೆನ್ 15 ಡೇಸ್ ಇದ್ದೆ ನಾನು ನಂಜನಗೂಡಲ್ಲಿ. ಆವಾಗ ಬರೀ ಒಂದೇ ಒಂದು ಪ್ಯಾಂಟ್ ಹಾಕ್ತಿದ್ದಿದ್ದು ಅಷ್ಟು ದಿವಸನೂ. ಲಕ್ಷ್ಮೀಬಾಬು ಅವರು ಮ್ಯಾಕ್ಸಿ ಅಥವಾ ನೈಟಿ ಕ್ಲೈಮ್ ಮಾಡ್ಕೊಂಡವ್ರೆ. ನೈಟಿ ಅಥವಾ ಮ್ಯಾಕ್ಸಿ. ನಮ್ಮ ತಾಯಿ ಕೂಡ ಇದರಲ್ಲಿದ್ದಾಗ ನೈಟಿನೇ ಆಗ್ತಾಯಿದ್ದು ನೆನಪಿರಲಿ. ಎಲ್ಲಿ ಅದೇ JC 4451 ಗಾಡಿ ಆರಾಮ್ ಮಾಡಿದ್ದು. ಇವನು ತಮಿಳ್ನಾಡು 57Y2958 ಗಾಡಿ. ಇದು ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ನನಗೆ ಹೊಡೆದಿದ್ದು. ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಫಸ್ಟ್ ಹಲ್ಲೆ ಮಾಡಿದ್ರಲ್ಲ ಅವರು, ಇದ್ರ ಮುಂಜಾನೆ ಹಲ್ಲೆ ಮಾಡಿದ್ದು. ಅದಕ್ಕೆ ಅವ್ರು ತೋರಿಸ್ತಾ ಇರೋದು. K04HN 1319 ಗಾಡಿ. ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾವೆ. ರೋಡು ಎಷ್ಟು ವೈಟ್ ಲೈನಿಂದ ಎಲ್ಲ ಈಚೆ ಹೋಗ್ತಾ ಇರೋದು. ಬೇಕಾಗತ್ತಲ್ಲ ಇದೆಲ್ಲ ಮಾಡ್ತಾ ಇರೋದು. ಆ ಕಡೆ ಜಾಗ ಖಾಲಿ ಇದೆ ನೋಡಬೇಕಿದ್ರೆ, ಜಾಗ ಫುಲ್ ಖಾಲಿ ಇದೆ ಅಂದರೂ ಸ್ಟಿಲ್ ಈ ಕಡೆನೇ ಹೋಗ್ತಾರೆ ಬೇಕಾಗಂತ. ಕಾಲೇಜ್ ಬೇರೆ ಅಲ್ವಾ, ಬೇಕಾಗಂತ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ ಬಡಿ ಮಕ್ಕಳು. ಸ್ಕೂಲ್ ಕಾಲೇಜ್ ಟೈಮ್ ಮತ್ತು ಆಫೀಸ್ಗೆ ಹೋಗೋ ಟೈಮ್. ನಾನು ಆ್ಯಕ್ಚುಲಿ ಇಂಥ ಟೈಮಲ್ಲೇ ಲಿಫ್ಟ್ ಸಿಗುತ್ತೆ ಅಂತ ಐಡಿಯಾ ಹಾಕೋ ಬಂದಿದ್ದು. ಆದರೆ ಬಡಿ ಮಕ್ಕಳು ಅದನ್ನು ಡಿಸ್ಅಡ್ವಾಂಟೇಜಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಲಿಫ್ಟ್ ಕೊಡದೆ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ವೆಹಿಕಲ್ನ ಗುದ್ಕೊಂಡು ಹೋಗೋದು, ಟಚ್ ಮಾಡ್ಕೊಂಡು ಹೋಗೋದು, ಮಾಡ್ಕೊಂಡು. ನೋಡಿ ಎಷ್ಟು ರೋಡ್ ವಿಶಾಲವಾಗಿದೆ. ಹಂಗೂ ಬಡ್ಡೆ ಮಕ್ಕಳು ಒಳಗಡೆ ಹೋಗ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅದು ರೋಡ್ ಆ್ಯಕ್ಟಿವ. ಸೈಕಲ್ವೇ ಕಡಿಮೆ ಇಲ್ಲ. ಟೀಚರು ಲಕ್ಷ್ಮಮ್ಮ ಅಂತ ಅವ್ರ ಹೆಸರು. ಮುಂಚೆ ಇದ್ರು ನಿಮ್ಮ ತಂದೆಯವರು ಹೇಳ್ರಿ, ಅವರು ಬ್ಯಾಂಕ್ ಮಂಡ್ಯಕ್ಕೆ ಹೋಗಿದ್ರು ಅವ್ರ ಕೆಲಸಕ್ಕೆ. ಹೌದಾ? ಅವರು ಹಂಗೆ ತಿರ್ಕೊಂಡು ನಿಂತಾರೆ ಆ ಹೋಟ್ಲು ಈ ಹೋಟ್ಲಲ್ಲಿ. ಸರ್ 30 ಕೋಟಿ ರೂಪಾಯಿ ಜಾಸ್ತಿ ಐತೆ.
ಅವ್ರು ಯಾಕೆ ಗೊತ್ತಾ ರೋಡಲ್ಲಿ ಓಡಾಡ್ತಿರೋದಂಗೆ? ನಿಮ್ಮ ತಾಯಿ ಹೆಸರೇನು ಹೇಳು? ನಾಗರತ್ನ ಅಂತ. ನಾಗರತ್ನ. ನಿಮ್ಮ ಆವಾಗ ಸಿದ್ದಗೌಡರ ಬಿಲ್ಡಿಂಗಲ್ಲಿ ಇದ್ದದ್ದು ಅವರು. ಹೌದು. ಮಾತ್ಕೊಳ್ಳಿ. ನನ್ನ ತಂದೆ ಯಾಕೆ ಗೊತ್ತಾ ರೋಡಲ್ಲಿ ಓಡಾಡ್ಕೊಂಡು ನಿಂತಿರೋದಂಗೆ? ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದಕ್ಕೆ ಕೇಸ್ ಬಿಟ್ಟಾಗೋಯ್ತಿದೆ, ಸಾಕ್ಷಿ ಆಧಾರಗಳೆಲ್ಲ ಐತೆ. ಅದಕ್ಕೋಸ್ಕರ ಅದು ತಪ್ಸ್ಕೊಳ್ಳೋಕ್ಕೋಸ್ಕರ, ಜೈಲಿಗೆ ಹೋಗೋ ತಪ್ಸ್ಕೊಳ್ಳೋಕ್ಕೋಸ್ಕರ ಹಂಗೆ ಆಟ ಆಡ್ತಾ ಇರೋದಂಗೆ. ಅಂದರೆ ನಾನು ಆಸ್ತಿ ಕಳ್ಕೊಂಡಿಲ್ಲ, ಆಸ್ತಿ ಮಾರಾಟ ಮಾಡಿಲ್ಲ ಅಂತ. ಯಾವ ನಿಮ್ಮ ತಂದೆ ಯಾವ್ರವರು? ಮೇಲ್ಕೊಡೋದಕ್ಕೆ ಹೇಳಿ. ಹೋಗಪ್ಪ. ಇದು ಬೇಕಂತ ಮಾಡ್ತಾ ಇರೋದು. ಅದು ನೋಡೋಕೆ ಕುರ್ಸ್ವಾಮಿ ಅವ್ರ ಥರನೇ ಇದೆ ನನ್ನ ತಂದೆ. ಮನೆ ಬರ ಯಾರು ER9659 ಇರಬೇಕು, ನಾಟ್ ಶೋ ಯಾರು ಅಂತ ನಮ್ಮ ಸ್ಕೂಟರ್. ಅದು ಆ್ಯಕ್ಚುಲಿ ಗಾಡಿ ನಂಬರ್ ಓದಬೇಕಾಗಿತ್ತು ನಾನು. ಗೊತ್ತಾಗುತ್ತೆ, ರಾಯಲ್ ಬ್ಲೂ ಕಲರ್ ಆದರೆ ಸಾಕು, ಜುಪಿಟರ್. ಸೊ ಈಗ ಸ್ವಲ್ಪ ಹೊತ್ತು ಹಿಂದ್ಗಡೆ ಅಷ್ಟೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬರೋದು. ಅಲ್ಲೇ ಆ ವ್ಯಕ್ತಿ ನನಗೆ ನಮ್ಮ ಡ್ಯಾಡಿ ಬಗ್ಗೆ ಮಾತಾಡಿದ್ದು. ಅದೇ ರಾಜನ ಆದೇಶ ಆಗಿದೆ, ಅದಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು. ನಾನು ಆಲ್ರೆಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಾಯಿತು, ಸೋಷಿಯಲ್ ಮೀಡಿಯಾಗೆ. 9:30 ಬಂದು ತಲುಪ್ದೆ. 9:30 ಬಂದು ತಲುಪ್ದೆ ಆ್ಯಕ್ಚುಲಿ. 9:40 ಇಲ್ಲಿವರೆಗೂ ಲಿಫ್ಟ್ ಸಿಕ್ತು. ನಾನು ಆ್ಯಕ್ಚುಲಿ ಎಲ್ಲಿವರೆಗೂ ನಡೆದೆ ಗೊತ್ತಾ? ಕಾಲೇಜ್ ಬಿಟ್ಟು, ವಿದ್ಯಾವರ್ಧ ಕಾಲೇಜ್ ಬಿಟ್ಟು ಮುಂದಕ್ಕೆ ಬರ್ತಾಯಿದ್ದೆ. ಅಲ್ಲಿ ಹತ್ತಿಸ್ಕೊಂಡು ಬೂತ್ಗಳಿಗೆ ಹೊರಗೆ ಬಿಟ್ಟ. ಸೊ ಅದೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ವರೆಗೆ. ಅಲ್ಲಿಂದ ಮುಂದಕ್ಕೆ ತಡ್ಕೊಬಂದೆ. ಮಳೆ ಬರ್ತು ಅನ್ನೋ ಕಾರಣಕ್ಕೆ ಎಲ್ಲ ಒಂದು ಕಡೆ ನಿಂತ್ಕೊಂಡೆ, ಸ್ವಲ್ಪ ಹತ್ತಿಸ್ಕೊಂಡೆ. ಸೊ ಅವನು ಹತ್ತಿಸ್ಕೊಂಡು ಇಲ್ಲಿವರೆಗೂ ತೊಗೊಂಡ್ಬಿಟ್ಟ. ಬಹುಶಃ ಈಗ ಒಳ್ಳೆ ಹೊಸ ಅಜ್ಜಿ ಹೊಸ ನಾಟಕ ತೆಗಿತಾರೆ. ಆ ಬಹುಶಃ ಯಾಕೆ ಇಲ್ಲಿವರೆಗೂ ತೊಗೊಬಂದುಬಿಟ್ಟಿದ್ದು ಅಂದರೆ, ನಮ್ಮ ತಾಯಿ ಮನೆಗೆ ಹೋಗದೇ ಇರಲಿ ಅಂತ ತೊಗೊಬಂದು ಇಲ್ಲಿವರೆಗೂ ಡ್ರಾಪ್ ಮಾಡಿಸ್ತಾರೆ. ಸ್ಥಳಗಿರ ಮಾಡಲಿ ಇಲ್ಲಿಗೆ ಹೋಗಿ ಅಂತ. ಬರಬೇಕು ಅಂತ ಅದಕ್ಕೆ ಫೋನ್ ಮಾಡಿದೆ, ಬರಲಿಲ್ಲ. ಬರಬೇಕು ಅನ್ನಿಸ್ತಾರೆ. ಈ ಯೆಲ್ಲೋ ಕಲರ್ ವ್ಯಾನ್ ಆಯಿತು. ಅಲ್ಲಿ ಹುಡುಗ ಪ್ಲಾಟಿನಾದಲ್ಲಿ ಹೋಗ್ತಾ ಇದ್ದಾನಲ್ಲ, ಮುಂದ್ಗಡೆ 2 ಸ್ಕೂಟರ್ ಹೋಗ್ತಿದ್ದೆ, ಒಂದು ಸ್ಕೂಟರ್ ಹೋಗ್ತಿದ್ದೆ, ಒಂದು ಪ್ಲಾಟಿನ ಹೋಗ್ತಿದ್ದೆ. ಸೊ ಅದು ಕತೆ. ಮುಂದೆ ಹೋಗಿದ್ದು ವ್ಯಾನ್ ಅಶೋಕ ಲೇಲ್ಯಾಂಡ್. ಆ ಹುಡುಗ ಪ್ಲಾಟಿನಾದಲ್ಲಿ ಹೋದವನು ಅಭಿ ಅಂತ ಗಾಡಿ ಮೇಲೆ ಬರ್ತಿದ್ದೆ. ಅಭಿ ಬಹುಶಃ ಕೇಬಲ್ ಕನೆಕ್ಷನ್ ಕೊಡ್ತಾನೆ ಹುಡುಗ. ಸೊ ಅವನು ಅಂದರೆ ಅಭಿಷೇಕ್ ಅಂಬರೀಷ್ ಮಗ. ಅಂಬರೀಷ್ ಮಗ ಅಭಿಷೇಕ್ ಅಂಬರೀಷ್. ವ್ಯಾನ್ ಹೋಗಿದ್ದು ಅಶೋಕ ಲೇಲ್ಯಾಂಡ್ದು. ಸೊ ಅಂದರೆ ಅಶೋಕ ಲೇಲ್ಯಾಂಡ್ ಅವರಿಬ್ಬರು, ಅರ್ಜುನ್ ಸರ್ಜಾ ಮತ್ತು ಅಭಿ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲ ಬೇಡ ಅಂತ ಡ್ರಾಪ್ ಔಟ್ ಮಾಡೋದನ್ನೆಲ್ಲ ಅನ್ಫಾಲೋ ಮಾಡಿದ್ದೀನಿ ಎಲ್ಲರನ್ನೂ. ಅದಕ್ಕೋಸ್ಕರ ಅವರಿಬ್ಬರು ಸೇರ್ಕೊಂಡು ಕೆಲಸ ಮಾಡ್ತಾರೆ ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈಗ ಸೇನಾಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ವೈವಿಧ್ಯ ಮಹದೇಶ್ವರ ದೇವಸ್ಥಾನಕ್ಕೆ. ಅದಕ್ಕೆ ಪೂಜೆ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಪೂಜೆ ಮಾಡೋಕ್ಕೆ ಡೌಟ್. ವಾಟರ್ ಬಾಟ್ಲ್ ಹೆಂಗೆ ಬಿಸಾಕೋರೆ, ಕುಡಿದು ಒಂಚೂರು. ಆ್ಯಕ್ಚುಲಿ ನಾನು ನೀರು ಕುಡಿಬೇಕಾಗಿತ್ತು, ಬೇಕಾಗಂತಿಟ್ಟಿದ್ದು ಅದು. NA421 ಗಾಡಿ. ಇವಾಗ ಅಲ್ಲಿ ನಾವು ಮನೆ ಇದ್ವಲ್ಲ, ಆ ಮನೆ ಕಡೆಯವರು ದೇವಸ್ಥಾನಕ್ಕೆ ಹೋಗ್ತಿರೋದಿರ್ಬೋದು ಅಂತ ಅಂದ್ಕೊಳ್ತೀನಿ.
ಇಲ್ಲ ಈ ಕಡೆ ಹೋದರು. ಅಲ್ಲೇ ಆ ಕಡೆ ಅವ್ರ ರಿಲೇಟಿವ್ ಹೋದರು. ನಮ್ಮ ಮುಂದ್ಗಡೆ ಮನೆಯಲ್ಲಿಂದ ನಾನು ಟಾಟಾ ಬಾಯ್ಸ್ ಕಾರ್ ತೊಗೊಂಡಾಗಿದ್ದೆನಲ್ಲ ಮನೆ, ರಾಲ್ಮಿಗೆ ಹೋಟ್ರು ಮನೆ, ಅಲ್ಲಿ ಎದುರುಗಡೆ ರುಕ್ಮಿಣಿ ಹತ್ತಿದ್ದಾರೆ. ಅವ್ರ ಅಕ್ಕ ಏನಾದ್ರು ಗೊತ್ತಿರೋ ಜನಗಳು ಅವ್ರ ಒಟ್ಟಿಗೆ ರಿಲೇಟೆಡ್ ಟು ಮೈ ಸಬ್ಜೆಕ್ಟ್, ಮೈ ಇಶ್ಯೂ. ಅದೇ ಇಶ್ಯೂಗೆ ಸಂಬಂಧಪಡದ ಜನಗಳೇನೂ ಅಲ್ಲ, ಇದಕ್ಕೆ ಇಶ್ಯೂಗೆ ಸಂಬಂಧಪಟ್ಟ ಜನಗಳೇ ಅವರು. ಅದಕ್ಕೆ ಆ ಕಡೆ ತೋರಿಸ್ತಾ ಇರೋದು. ಆ ಕಡೆ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ, ಈ ಊರಲ್ಲಿ ಒಂದು ಹುಡುಗ ಹೋದ ಆ್ಯಕ್ಚುಲಿ ಅದು ಕವರ್ ಮಾಡಬೇಕಾಗಿತ್ತು. ಸೇನಾಪತಳಿ ದೇವಸ್ಥಾನ, ನಾನು ಸೆಪ್ಟೆಂಬರ್ 2022 ಇದರಲ್ಲಿ ಕೂತ್ಕೊಂಡಿದ್ದೆನಲ್ಲ, ಕೋರ್ಟಾಗಿ ಕೂತ್ಕೊಂಡಿದ್ದೆ ನಾನು. ನರಸೀಪುರ ಕೋರ್ಟಲ್ಲಿ ಯಾವುದೋ ಒಂದು ಫೇಕ್ ಕೇಸಲ್ಲಿ ಫಿಟ್ ಮಾಡಿ ಕೂರಿಸಿದಾರಲ್ಲ, ಅವಾಗ ಸೆಕ್ಯೂರಿಟಿ ಸಿಗ್ನೇಚರ್ ಬೇಕಾಗಿದೆ. ಯಾರ್ದಾರು ಸರಿ ಸಿಗ್ನೇಚರ್ ಹಾಕೊಟ್ಬಿಟ್ರೆ ಸಾಕಾಯ್ತು, ಇನ್ನು ಈಚೆ ಬಂದುಬಿಡ್ತಾ ಇದ್ದೆ ನಾನು. ಅವಾಗ ಹುಡುಗನ ಕೇಳಿದ್ದೆ, ಹುಡುಗ ಕೋರ್ಟಿಗೆ ಬಂದಿದ್ದ, ಯಾವುದೋ ಕೇಸ್ನಾಗ ಯಾರ ಜೊತೆ ಬಂದಿದ್ದ ಒಟ್ಟು ಕೋರ್ಟಾಗಿ ಬಂದಿದ್ದ. ನಾನು ಕೇಳಿದೆ, ಹಿಂಗೆ ಯಾವುದೋ ಒಂದು ಫೇಕ್ ಕೇಸಲ್ಲಿ ಫಿಟ್ ಮಾಡಿಬಿಟ್ರೆ ಒಂದು ಸೆಕ್ಯೂರಿಟಿ ಸಿಗ್ನೇಚರ್ ಹಾಕೊಟ್ರೆ ಸಾಕು, ಆಚೆ ಹೋಗ್ಬಿಡ್ತೀನಿ. ಈಗ ಅವನು ಇಲ್ಲ, ಈಗ ಆಗಲ್ಲ ಅಂದ್ಬಿಟ್ಟು ಆ ಹುಡುಗ ಪಾಸ್ ಆದ. ಈಗ ಜೊತೆಗೆ ಆ ಹುಡುಗ ಪಾಸ್ ಆದ, ಅವ್ನ ಬೆನ್ನಿಂದ ಒಬ್ಬ ಇವನು ಹೋದ, ಯಾರು ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟವನೊಬ್ಬ ಒಂದು ಹುಡುಗ ಹೋದ ವ್ಯಕ್ತಿ, ಅಂದರೆ ಮ್ಯಾನೇಜ್ಮೆಂಟ್ ಟೀಮಿಗೆ ಸೇರಿದವನು. ಯಾರು ಆ್ಯಟಿಟ್ಯೂಡ್ಗೆ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಅದು ಏನಾದ್ರು ಆಗಲಿ, ಹಳ್ಳಿದವ್ರಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾರ್ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಪ್ಡೇಟ್ ಮಾಡ್ತಿದ್ದೀನಿ, ಬಟ್ ಸ್ಟಿಲ್ ಬಿಕಾಸ್ ಬೇಕಲ್ಲ ಇದಕ್ಕೆ, ರೆಕಾರ್ಡಿಂಗ್ಗಳಿಗೆ ಬೇಕಲ್ಲ, ಏನೇನು ನಡೀತಾ ಇದೆ, ಆ್ಯಟಿಟ್ಯೂಡ್ ಫಾರ್ಮುಲಾಗಳು, ಹಾಳು ಮೂಳು, ನನ್ನ ಹೆಂಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ನಾನು ಪ್ರೂವ್ ಮಾಡ್ಬೇಕಂತ ಇದೆಲ್ಲ ರೆಕಾರ್ಡ್ ಮಾಡಲೇಬೇಕಲ್ಲ. ಸೊ ತಿಳಿಸ್ಕೊಡ್ತೀನಿ ಈಗ ನಾನು. ಪೂಜೆ ಬರೋ ಡೌಟ್ ಇದೆ, ಯಾಕೆಂದರೆ ಸಮಯ 2 ಗಂಟೆ, ಏನು ಓಪನ್ ಮಾಡಿಲ್ಲ. ಆ ಕಡೆ ಹೋಗಿ ಎನ್ಕ್ವೈರಿ ಮಾಡಿ ನೋಡ್ತೀನಿ. ಬಹುಶಃ ಇವತ್ತೇ ಫಸ್ಟ್ ಇಲ್ಲಿಗೆ ಕಳೆದ 3 ಬಾರಿ ಬಂದಾಗ ಯಾರ್ಯಾರೋ ಸಿಕ್ಕಿದ್ರು, ಬೇಕಾಗಿರೋರು ಸಿಕ್ಕಿರಲಿಲ್ಲ. ಈಗ ಮಾದೇವಣ್ಣ ಸಿಗೋ ಸಾಧ್ಯತೆ ಇದೆ. ಅಂದರೆ ಪೂಜೆ ಬರ್ತಾರಲ್ಲ ಅವರು, ಗುಡಪ್ಪನ ಎತ್ತಿರೋದ್ರೆ ಅವ್ರು ಮಾತಾಡ್ಸಿ ನೋಡ್ತೀನಿ.